ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ವಿಷ್ಣು ಸಹಸ್ರನಾಮದ ಮುಂದಿನ ಚಿಂತನೆಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ಸರ್ವಶರ್ವಶಿವಸ್ಥಾಣುರ್ಭೂತಾದಿರ್ನಿಧಿರವ್ಯಯ ಅಲ್ಲಿವರೆಗೂ ನೋಡಿದ್ವಿ. ಸರ್ವಃ ಶರ್ವಃ ಶಿವಃ ಸ್ಥಾಣು ಭೂತಾದಿ ನಿಧಿ ಅವ್ಯಯ ಅಂತ. ಮುಂದಿನ ನಾಮಗಳು ಸಂಭವೋ ಭಾವನೋ ಭರ್ತಾ ಪ್ರಭವಃ ಪ್ರಭುರೀಶ್ವರಃ. ಪದವಿಭಾಗ ಸಂಭವಃ ಭಾವನಃ ಭರ್ತಾ ಪ್ರಭವಃ ಪ್ರಭುಃ ಈಶ್ವರಃ ಅಂಥೇಳಿ. ಇಲ್ಲಿ ಮೊದಲನೇ ನಾಮ ಸಂಭವಃ ಅಂತ ಹೇಳಿ. ಅಂದರೆ ಭಗವಂತನ ಒಂದು ಮಾತಿದೆ, ಅತ್ಯಂತ ಪ್ರಸಿದ್ಧವಾದಂತಹ ಮಾತು. ವಿಷ್ಣು ಸಹಸ್ರನಾಮದ ಪಾರಾಯಣದ ಕೊನೆಯಲ್ಲೂ ಕೂಡ ಇದನ್ನು ಹೇಳ್ಕೊಳ್ತೀವಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ. ಅಂದರೆ ದುಷ್ಟರ ಶಿಕ್ಷಣಕ್ಕೋಸ್ಕರ, ಶಿಷ್ಟರ ಉದ್ಧಾರಕ್ಕೋಸ್ಕರ, ಸಜ್ಜನರ ಉದ್ಧಾರಕ್ಕೋಸ್ಕರ ಮತ್ತೆ ನಾನು ಸಂಭವಿಸ್ತೇನೆ, ಅಂದರೆ ಭೂಮಿಯಲ್ಲಿ ರೂಪ ಪಡ್ಕೊಂಡು ಅವತಾರ ಮಾಡಿ ಬರ್ತೀನಿ ಅಂತ ಹೇಳ್ತಾನೆ. ಅಂದರೆ ಭಗವಂತನ ಅವತಾರ ಉದ್ದೇಶ ಸಜ್ಜನರ ಒಳಿತಾಗೋದು, ದುಷ್ಟರ ನಾಶ ಆಗೋದು. ಇದನ್ನ ನಾವಿಲ್ಲಿ ಚಿಂತನೆ ಮಾಡಬೇಕು. ಭಕ್ತರ ಉದ್ಧಾರಕ್ಕಾಗಿ ಉದಿಸಿ ಬರುವವ ಸಂಭವ ಅಂತ. ಇನ್ನೊಂದು ಸಂಭವತಿ ಅಂದರೆ ಸಜ್ಜನರ ಯೋಗಿಗಳ ಹೃತ್ಕಮಲದಲ್ಲಿ ಅವರಿಗೆ ಧ್ಯಾನದಲ್ಲಿ ಅವರು ಧ್ಯಾನದಲ್ಲಿ ಬಯಸಿದಂತೆ ಮತ್ತು ಭಗವಂತನ ಇಚ್ಛೆಯಂತೆ. ನಾವು ಧ್ಯಾನ ಮಾಡಿದ ತಕ್ಷಣ ಅವನು ಕಾಣಿಸ್ತಾನೆ ಅಂತೇನಿಲ್ಲ, ಅವನ ಇಚ್ಛೆಗೆ ಬರಬೇಕು, ಇವರಿಗೆ ಧ್ಯಾನದಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಆವಾಗ ಮಾತ್ರ ಅವನು ಕಾಣಿಸ್ಕೊಳ್ತಾನೆ. ಅದರಿಂದ ಅವನು ಸಂಭವ. ಇನ್ನೊಂದು ಸಂ ಅಂದರೆ ಸಂಪದ. ನಾವು ಆಪದ ಸಂಪದ ಅಂತ ಕೇಳಿರ್ತೇವೆ. ಆಪತ್ತು ಸಂಪತ್ತು ಅಂತ ಕನ್ನಡದಲ್ಲಿ ಅದು ತದ್ಭವವಾಗಿ ಉಪಯೋಗ ಆಗುತ್ತೆ. ಸಂಪದ ಅಂದರೆ ಸಕಲ ಸಂಪತ್ತುಗಳು. ಸಂಪತಃ ಭವಂತಿ ಅನೇನೈತಿ ಸಂಭವ ಅಂದರೆ ಯಾರಿಂದ ಎಲ್ಲ ಸಂಪತ್ತುಗಳು ಕೂಡ ಎಲ್ಲರಿಗೂ ಉಂಟಾಗುತ್ತವೆಯೋ, ಯಾರಿಗೆ ಎಲ್ಲರಿಗೂ ಯಾರಿಂದ ಎಲ್ಲ ಸಂಪತ್ತುಗಳು ಸಿಗುತ್ತವೆಯೋ ಅವನು ಸಂಭವ ಅಂತ. ಇನ್ನೊಂದು ಸಮ್ಯಕ್ ಭವತಿ ಅನೇನ ಇತಿ ಸಂಭವ ಅಂತ. ಅಂದರೆ ಅವನಿಂದ ಎಲ್ಲವೂ ಚೆನ್ನಾಗೇ ಆಗುತ್ತೆ ಅಂತ. ಅವನು ಏನೇ ಮಾಡಿದ್ರೂ ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ ಇಲ್ಲಿ ತಿಳ್ಕೊಳ್ಬೇಕು. ಅದು ಯಾಕಪ್ಪ ಅಂತಂದರೆ ಜ್ಞಾನ, ಕ್ರಿಯಾ ಮತ್ತು ಇಚ್ಛಾಶಕ್ತಿಗಳು ಅಂತ ಇದೆ. ಯಾವುದೇ ಒಂದು ಕೆಲಸ ಕೈಗೂಡಬೇಕು, ಪೂರ್ಣವಾಗಿ ಕಂಪ್ಲೀಟ್ ಆಗಬೇಕು ಅಂತಂದರೆ ಅಲ್ಲಿ ಜ್ಞಾನ, ಕ್ರಿಯಾ ಮತ್ತು ಇಚ್ಛಾಶಕ್ತಿಗಳು ಅತ್ಯವಶ್ಯವಾಗಿರುತ್ತವೆ. ಅಂದರೆ ಒಂದು ಕೆಲಸ ಮಾಡಬೇಕಂದಾಗ ಆ ಕೆಲಸ ಹೇಗೆ ಮಾಡಬೇಕು, ಅದ್ರ ಏನು ಎತ್ತ ಎಲ್ಲ ವಿಚಾರಗಳು ಚೆನ್ನಾಗಿ ತಿಳಿದಿರಬೇಕು. ಮತ್ತು ಆ ಕೆಲಸವನ್ನು ಮಾಡುವಂತಹ ಮನಸ್ಸಿರಬೇಕು. ಮತ್ತು ಫಿಸಿಕಲಾಗಿ ಆ ಕೆಲಸವನ್ನು ಮಾಡಬೇಕು, ಅದಕ್ಕೆ ಶಕ್ತಿ ಇರಬೇಕು. ಈ ಎಲ್ಲ ಸೇರಿದಾಗ ಮಾತ್ರ ಒಂದು ಕೆಲಸ ಸಂಪೂರ್ಣವಾಗಿ ಸರಿಯಾಗತ್ತೆ. ಹಾಗಾಗಿ ಅವನು ಜ್ಞಾನ, ಕ್ರಿಯಾ, ಇಚ್ಛಾಶಕ್ತಿಗಳ ಸಾಕಾರ ಆದ್ದರಿಂದ ಈ ಸಕಲ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ನಿಯಮಿತವಾಗಿ ನಡೆಯುತ್ತೆ ಅಂತ. ಇನ್ನೊಂದು ಸಮಃ ಭವತೀತಿ ಸಂಭವ ಅಂಥೇಳಿ. ಅಂದರೆ ಅವನು ಸಮನಾಗಿ ಇರ್ತಾನೆ ಎರಡು ರೀತಿಯಲ್ಲಿ. ಅದನ್ನು ನಾವು ನೋಡ್ಬೋದು. ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಉಪನಿಷದ್ ವಾಕ್ಯ ಇದೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳಿ. ಅಂದರೆ ಪೂರ್ಣದಿಂದ ಪೂರ್ಣ ತೆಗೆದ್ರೂ ಪೂರ್ಣನೇ ಉಳಿಯುತ್ತೆ, ಪೂರ್ಣಕ್ಕೆ ಪೂರ್ಣ ಸೇರಿಸಿದ್ರೂ ಪೂರ್ಣವೇ ಉಳಿಯುತ್ತೆ. ಪೂರ್ಣದಿಂದ ಪೂರ್ಣವನ್ನು ಗುಣಿಸಿದರು, ಭಾಗಿಸಿದರು, ಏನು ಮಾಡಿದ್ರು ಕೂಡ ಪೂರ್ಣವೇ ಇರುತ್ತೆ ಅಂತ ಹೇಳಿ. ಅದಕ್ಕೆ ಒಂದು ದೀಪದ ಉದಾಹರಣೆ ಕೊಡ್ತಾರೆ ತಿಳಿದವರು. ಈಗ ಒಂದು ಹಣತೆಯನ್ನು ತಗೊಂಡ್ರೆ ಆ ಹಣತೆಯಲ್ಲಿ ಒಂದಷ್ಟು ಬೆಳಕು ಇರುತ್ತೆ, ಆ ಬೆಳಕು ಕಾಣುತ್ತೆ ನಮಗೆ ಹಣತೆ ಹಚ್ಚಿದ್ದಾಗ.
ಅದರಿಂದ ಇನ್ನು 1000 ಹಣತೆಗಳನ್ನು ಹಚ್ಚಿದ್ರೆ ಈ ಹಣತೆಯಲ್ಲಿ ಬೆಳಕು ಕಮ್ಮಿ ಆಗಲ್ಲ. ಈ ಹಣತೆಯ ಬೆಳಕು ಎಷ್ಟಿತ್ತು ಅಷ್ಟೇ ಇರುತ್ತೆ. ಈ ಥರದ್ದೇ ಇನ್ನೂ ಅನೇಕ ಬೆಳಕುಗಳು ನಮಗೆ ಕಾಣಿಸುತ್ತವೆ. ಹಾಗೆ ಕೂಡ ಭಗವಂತನ ನಾನಾ ವಿಧ ಅನಂತ ರೂಪಗಳಿದೆಯಂತೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಕಡೆ ಇಲ್ಲಿ ಹೀಗೆ ಹೇಳ್ತಾರೆ, ಅಂದ್ರೆ ಅವನು ಹೇಗೆ 5 ರೂಪಗಳನ್ನ ತಗೊಂಡು, ಅಂದ್ರೆ ಒಂದಿದ್ದವನು 5 ಆಗಿ 10 ಆಗಿ 12 ಆಗಿ 24 ಆಗಿ ಹಿಂಗೆ ಅನಂತ ರೂಪಗಳಾಗಿ ಪರಿವರ್ತಿತನಾಗಿದ್ದ ಅಂತ ಹೇಳಿ ಇಲ್ಲಿ ಬರುತ್ತೆ. ಪಂಚಾತ್ಮಕ ಸ ಭಗವಾನ್ ದ್ವಿಷಡಾತ್ಮಕೋಭೂತ್ ಪಂಚದ್ವಯಿ ಶತಸಹಸ್ರ ಪರೋಮಿತಶ್ಚ ಏಕಃ ಸಮೋಪ್ಯಖಿಲ ದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣ ಗುಣಕೋಪಿ ಬಹೂಪಮೂಭೂತ್ ಅಂತ ಹೇಳಿ. ಅಂದ್ರೆ ಅವನು ಏಕಃ ಒಬ್ಬನೇ ಆಗಿದ್ದಾನೆ, ಸಮನಾಗಿದ್ದಾನೆ. ಅಂದ್ರೆ ಅವನು 5 ರೂಪ 10 12 24 ಅಂತ ಅನಂತ ರೂಪಗಳನ್ನು ಪಡೆದ ಮೇಲೂ ಕೂಡ ಅವನು ಸಮನಾಗೇ ಇದ್ದಾನೆ ಎಲ್ಲದರಲ್ಲಿಯೂ ಕೂಡ. ಅಖಿಲ ದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣ ಗುಣಕೋಪಿ, ಅವನು ಎಲ್ಲದೆಯೂ ಪೂರ್ಣ ಗುಣ 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 ಅಂತಂದ್ರೆ ಜ್ಞಾನ ಆನಂದಾದಿ ಸಕಲ ಸದ್ಗುಣಗಳ ಸಾಕಾರವಾಗಿ ಇದ್ದಾನೆ. ಅವನು ಎಲ್ಲ ರೂಪಗಳಲ್ಲೂ ಎಲ್ಲ ಗುಣಗಳು ಪೂರ್ಣವಾಗೇ ಇದೆ ಬೆಳಕಿನ ಹಾಗೆ. ಆದರೆ ಕೆಲವು ಕಡೆ ಅದರ ಅಭಿವ್ಯಕ್ತಿ ಹೆಚ್ಚಾಗಿರುತ್ತೆ. ಈಗ ಕೃಷ್ಣಾವತಾರ ಯಾಕೆ ಅಷ್ಟು ಎಲ್ಲರನ್ನೂ ಆಕರ್ಷಿಸುತ್ತೆ ಅಂದ್ರೆ ಭಗವಂತನ ಬಹುತೇಕ ಎಲ್ಲ ಶಕ್ತಿ, ಅಂದ್ರೆ ಭಗವಂತನ ಬಹುಪಾಲು ಶಕ್ತಿ ಅದರಲ್ಲಿ ಅಭಿವ್ಯಕ್ತವಾಗಿದೆ. ರಾಮಾವತಾರ, ಪರಶುರಾಮಾವತಾರ, ಬುದ್ಧ, ಕಲ್ಕಿ, ಮತ್ಸ್ಯ, ಕೂರ್ಮ, ಯಾವುದೇ ಅವತಾರ ರೂಪಗಳನ್ನು ತಗೊಂಡ್ರೂ ಕೂಡ ಕೃಷ್ಣಾವತಾರದಲ್ಲಿ ಅಭಿವ್ಯಕ್ತವಾದಷ್ಟು ಆ ಭಗವಂತನ ಶಕ್ತಿ ಬೇರೆ ಎಲ್ಲೂ ಅಭಿವ್ಯಕ್ತವಾಗಿಲ್ಲ. ಹಾಗಾಗಿ ಹಾಗಿದ್ರೂ ಕೂಡ ಅವನು ಎಲ್ಲ ರೂಪದಲ್ಲೂ ಸಮವಾಗಿಯೇ ಇರ್ತಾನೆ ಅಂತ ಹೇಳಿ ಇಲ್ಲಿ ನಾವು ಚಿಂತನೆ ಮಾಡಬೇಕು. ಹಾಗಾಗಿ ಅವನು ಸಮಃ ಭವತೀತಿ ಸಂಭವ, ಮತ್ತು ಎಲ್ಲ ಜೀವಿಗಳನ್ನು ಕೂಡ ಅವನು ಸಮನಾಗಿ ನೋಡ್ಕೊಳ್ತಾನೆ. ನಮ್ಮವರು ಪರರವರು ಅಂತ ಇಲ್ಲ. ಅವರು ದುಷ್ಟರಾಗಿರ್ಲಿ, ಅವನು ಶಿಷ್ಟರ ಉದ್ಧಾರಕ್ಕಾಗಿ ದುಷ್ಟರ ನಾಶಕ್ಕಾಗಿ ಬರ್ತಾನೆ. ಆದರೂ ಕೂಡ ಅವರ ನಾಶ, ಇವರ ಉದ್ದೇಶ ಅಂದ್ರೆ ಉದ್ಧಾರ ಎಲ್ಲವೂ ಕೂಡ ಆಯಾ ಜೀವಿಗಳ ಜೀವಯೋಗ್ಯತೆ, ಜೀವ ಸ್ವರೂಪ ಮತ್ತು ಅವರ ಕರ್ಮದ ನಡೆಗೆ ತಕ್ಕ ಹಾಗೆ ಎಲ್ಲವೂ ನಡೆಯುತ್ತೆ ಸಮವಾಗಿ. ಒಬ್ರಿಗೊಂದು ವಿಪರೀತಗಳನ್ನ ಭಗವಂತ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ನಾವು ಸಂಕಲ್ಪ ಮಾಡಬೇಕು. ಮುಂದಿನ ನಾಮ ಭಾವನಃ ಅಂತ ಹೇಳಿ, ಅಂದ್ರೆ ಭಾವಂ ನಯತೀತಿ ಭಾವನಃ ಅಂತ ಇದರ ವ್ಯಾಖ್ಯಾನ ಬರುತ್ತೆ. ಅಂದ್ರೆ ನಮ್ಮಲ್ಲಿ ಸುಪ್ತವಾಗಿರುವಂತಹ ನಾನಾ ವಿಧ ಭಾವನೆಗಳು ಏನೇನಿದೆಯೋ, ಒಳ್ಳೆಯದು ಕೆಟ್ಟದು, ಅದನ್ನೆಲ್ಲ ಹೊರತೆಗೆದು ನಮ್ಮನ್ನ ಶುದ್ಧ ಮಾಡುವವನು ಅಂತ ಹೇಳಿ. ಇದಕ್ಕೆ ನಾವು ಯಾವಾಗಲೂ ಇದ್ರ ಬಗ್ಗೆ ಮಾತಾಡ್ತಾ ಇರುವಾಗ ಒಂದು ಗಮನಿಸ್ತೀವಿ, ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೂ ಕೂಡ ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ಅದಕ್ಕೊಂದು ಉದಾಹರಣೆ ಸಿಕ್ಕೇ ಸಿಗತ್ತೆ. ಈ ವಿಷ್ಣು ಸಹಸ್ರನಾಮ ಅನ್ನೋದು ದರ್ಶನ ಆದ್ರೆ ಮಹಾಭಾರತ ಮತ್ತು ಭಾಗವತಗಳು ನಿದರ್ಶನಗಳು. ವಿಷ್ಣು ಸಹಸ್ರನಾಮ ಕಾಣೋದಾದ್ರೆ ಅದು ಇದರಲ್ಲಿ ಥಿಯರಿ ಆದ್ರೆ ಅದು ಪ್ರಾಕ್ಟಿಕಲ್ ಆಗಿ ನಮ್ಗೆ ಎದುರಿಗೆ ಕಾಣುತ್ತೆ. ಅದನ್ನ ನಾವಿಲ್ಲಿ ಗಮನಿಸ್ಬೋದು. ಎರಡೆರಡು ಪ್ರಸಂಗ ನಾವು ಗಮನಿಸ್ಕೊಂಡು ಮುಂದೆ ಹೋಗೋಣ. ಮೊದಲನೇದಾಗಿ ಗೀತೋಪದೇಶ ಪ್ರಸಂಗ. ಅಂದ್ರೆ ಮಹಾಭಾರತ ಯುದ್ಧ ಶುರುವಾಗಿದೆ, ಎಲ್ಲ ಸೇನೆಗಳು ಜಮಾವಣೆಯಾಗಿ ನಿಂತಿದೆ. ಕೃಷ್ಣನ ಹತ್ತಿರ ಅರ್ಜುನ ಬರ್ತಾನೆ. ಅವನು ರಥದ ಮೇಲೆ ಕೂತ್ಕೊಂಡ ಮೇಲೆ ಅರ್ಜುನ ಒಂದು ಮಾತು ಹೇಳ್ತಾನೆ, ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ, ಮೇ ಅಚ್ಯುತ ಅಂತಾನೆ. ನನ್ನ ರಥನ ತಗೊಂಡೋಗಿ 2 ಸೇನೆದ ಮಧ್ಯೆ ನಿಲ್ಸು ಅಂತ ಕೃಷ್ಣನಿಗೆ ಅದೊಂಥರ ಆರ್ಡರ್ ಮಾಡ್ದಂಗಿರುತ್ತೆ. ಕೃಷ್ಣನ್ಗೆ ಅನ್ಸುತ್ತೆ, ಇಲ್ಲೇನೋ ಅಪಸ್ವರ ಇದೆ, ನೋಡ್ಕೊಳ್ಬೇಕಿಲ್ಲಿ ಅಂತ. ಯಾಕೆಂದ್ರೆ ಅವನು ರಥ ಒಂದಲ್ಲ, ಅಗ್ನಿದತ್ತವಾದ ರಥ, ಬಿಲ್ಲು ಅವನದಲ್ಲ, ಅದು ಅಗ್ನಿದತ್ತವಾದ ಬಿಲ್ಲು. ರಥದಲ್ಲಿ ಕುಳಿತಿರುವುದು ಸಾಕ್ಷಾತ್ ಶ್ರೀಕೃಷ್ಣ ಭಗವಂತ. ಮತ್ತೆ ಧ್ವಜದಲ್ಲಿ ಪ್ರಾಣದೇವರು ಶಕ್ತಿ ಸ್ವರೂಪನಾಗಿ ಅಲ್ಲಿ ಕೂತಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ, ಇಷ್ಟೆಲ್ಲದ ಮೇಲೆ ಡಿಪೆಂಡ್ ಆಗಿದ್ರು ಕೂಡ ನನ್ನ ರಥ ಅಂತ ಹೇಳಿದಾಗ ಇಲ್ಲಿ ರಿಪೇರಿ ಬೇಕಾಗಿದೆ ಅಂತ ಕೃಷ್ಣ ಯೋಚನೆ ಮಾಡಿಬಿಟ್ಟು ಸರಿಯಾಗಿ ತಗೊಂಡೋಗಿ 2 ಸೈನ್ಯದ ಮಧ್ಯ ಎದುರುಗಡೆ ಭೀಷ್ಮ, ದ್ರೋಣ, ಕೃಪರು ಎಲ್ಲ ಅವನ ಅಂದ್ರೆ ತಾತ, ಮುತ್ತಾತ, ಅಣ್ಣ ತಮ್ಮಂದ್ರು, ಪ್ರೀತಿ ಪಾತ್ರರು ಯಾರ್ಯಾರಿದ್ರು ಎಲ್ಲರ ಎದುರಿಗೆ ತಗೊಂಡೋಗಿ ನಿಲ್ಲಿಸ್ಬಿಡ್ತಾನೆ ರಥನ. ಅವ್ರನ್ನೆಲ್ಲ ನೋಡ್ತಿದ್ದಂಗೆ ಅರ್ಜುನಂಗೆ ಶುರುವಾಗುತ್ತೆ. ಗಾಂಡೀವಂ ಸಂಸತೆ ಹಸ್ತಾತ್ ಅಂತ ಶುರು ಮಾಡ್ತಾನೆ. ಕೃಷ್ಣ, ನನ್ನ ಕೈಲಿ ಬಿಲ್ಲು ನಿಲ್ತಾ ಇಲ್ಲ, ಕೈಕಾಲೆಲ್ಲ ನಡುಗ್ತಾ ಇದೆ ಅಂತ ಒಂದೊಂದೇ ರಾಗಗಳು ಬರುತ್ತೆ.
ಅಂದ್ರೆ ಭಾವನೆಗಳನ್ನ ಹೇಗೆ ಒಳಗಿಂದ ಸುಪ್ತವಾಗಿದ್ದನ್ನ ಹೇಗೆ ಮೇಲೆ ತರ್ತಾನೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು. ಅವನು ರಥಂ ಸ್ಥಾಪಯ ಮೇಚ್ಯುತ ಅಂತ ಹೇಳಿ, ಅಂದ್ರೆ ನನ್ನಿಂದ ಯಾರ್ಯಾರು ಮಯಾ ಸಹ ಯೋದ್ಧವ್ಯಂ ಅಂತೆಲ್ಲ ಹೇಳ್ಕೊಂಡ್ ಬರ್ತಾನೆ. ಯಾರ್ಯಾರು ನನ್ನ ವಿರುದ್ಧ ಯುದ್ಧ ಮಾಡಕ್ ನಿಂತಿದ್ದಾರೆ ನೋಡೇ ಬಿಡೋಣ ಬಾ ಅವನ ಕೈ ಅನ್ನೋಂಗೆ ಹೋಗಿ ಅಲ್ಲಿ ಅವ್ರನ್ನೆಲ್ಲ ನೋಡಿದ ಮೇಲೆ ಅವನ ಮನಸ್ಸಲ್ಲಿ ಒಂದು ಬರುತ್ತೆ, ಅಂದ್ರೆ ಇವ್ರನ್ನೆಲ್ಲ ನಾನೇ ಸಾಯಿಸೋನಿದ್ದೀನಿ, ಇವ್ರು ಅಷ್ಟು ಜನ ನನ್ನ ಜೊತೆ ಯುದ್ಧ ಮಾಡಿದ್ರೆ ಸತ್ತೇ ಹೋಗ್ತಾರೆ, ಇವ್ರು ಯಾರು ಬದುಕೋಕೆ ಸಾಧ್ಯವೇ ಇಲ್ಲ, ಅಂಥ ಪರಾಕ್ರಮಿ ನಾನು, ನನ್ನ ಮುಂದೆ ಬಂದು ನಿಂತ್ಕೊಂಡ್ಬಿಟ್ರಲ್ಲ, ಇವರೆಲ್ಲ ಸತ್ತೋಗ್ತಾರಲ್ಲ ಅನ್ಯಾಯವಾಗಿ ಅನ್ನೋಂಥ ಭಾವ ಬೇರೆ ಬರ್ತಾ ಇದೆ. ಮತ್ತೆ ಇವರೆಲ್ಲ ಅವ್ರ ಮೇಲೆ ವ್ಯಾಮೋಹನೂ ಇದೆ. ಅತ್ಯಂತ ಪ್ರೀತಿಯಿಂದ ಎತ್ತಿ ಆಡಿಸಿದಂತಹ ತಾತ ಭೀಷ್ಮಾಚಾರ್ಯರು, ಮತ್ತೆ ಬಾಲ್ಯದಲ್ಲಿ ಪಾಠ ಹೇಳಿ ವಿದ್ಯೆಯನ್ನ ಕಲಿಸಿದಂತಹ ಕೃಪಾಚಾರ್ಯರಿದ್ದಾರೆ, ಮತ್ತು ತನ್ನ ಸರ್ವ ವಿದ್ಯೆಯನ್ನು ಸರ್ವಸ್ವವನ್ನು ಪ್ರೀತಿಯಿಂದ ಅರ್ಜುನಿಗೆ ಧಾರೆ ಎರೆದಂತಹ ದ್ರೋಣಾಚಾರ್ಯರಿದ್ದಾರೆ. ಇವ್ರನ್ನೆಲ್ಲ ನಾನು ಸಾಯಿಸ್ಬೇಕಾ ಅಂತ ಹೇಳಿ ಶುರು ಆಗತ್ತೆ, ಮನಸ್ಸಲ್ಲಿರೋ ಎಲ್ಲ ಹುಳುಕು ಎದ್ದು ಬರುತ್ತೆ. ಅವಾಗ ಕೃಷ್ಣ ಈ ಮೊದಲಿಗೆ ಚಿವುಟಿ ಒಳಗಿಂದ ಎಲ್ಲ ಎದ್ದು ಬರೋಂಗ್ ಮಾಡ್ದ, ಈಗ ಸಮಾಧಾನನು ಹೇಳ್ತಾನೆ. ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅಂತೆಲ್ಲ ಹೇಳ್ಕೊಂಡು ಅವನಿಗೆ ಸಮಾಧಾನ ಹೇಳಿ ಇಡೀ ಗೀತೋಪದೇಶ ಆದ್ಮೇಲೆ ಹೌದಪ್ಪ ಕೃಷ್ಣ, ಈಗ ಸಮಾಧಾನ ಆಯ್ತು, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ತಯಾರಾಗಿ ಬರ್ತಾನೆ. ಅಂದ್ರೆ ಒಳಗಿನಿರೋ ಆ ಸುಪ್ತವಾದ ಭಾವನೆಗಳನ್ನ ಹೊರತೆಗೆಸಿ ಅದನ್ನ ಶುದ್ಧ ಮಾಡುವಂತ ಒಂಥರ ಫಿಲ್ಟರ್ ತರ ಕೆಲಸ ಮಾಡೋನು ಭಗವಂತ ಕೃಷ್ಣ ಅಂತ. ಇನ್ನೊಂದೇ ಒಂದು ತುಂಬಾ ಸ್ವಾರಸ್ಯಕರವಾದಂತಹ ಉದಾಹರಣೆಗಳಿದೆಲ್ಲ, ಇದನ್ನ ಬಿಟ್ಟು ಹೋದ್ರೆ ಒಂಥರ ಕಳ್ಕೊಂಡಂಗಿರತ್ತೆ. ಹಾಗಾಗಿ ನಮ್ಮ ಗುರುಗಳು ಇದನ್ನ ಉದಾಹರಣೆಗಳನ್ನ ಪದೇ ಪದೇ ಕೊಡ್ತಾ ಇದ್ರು. ಹಾಗಾಗಿ ನಾವು ಇನ್ನೊಂದೇ ಒಂದು ಉದಾಹರಣೆ ನೋಡ್ಕೊಂಡು ಮುಂದೆ ಹೋಗೋಣ. ಇದು ಮಹಾಭಾರತ ಯುದ್ಧ ಶುರು ಆಗಿದೆ, ಭೀಷ್ಮರ ಪತನವಾಗಿದೆ, ಕರ್ಣ ಅಂದ್ರೆ ಭೀಷ್ಮ ದ್ರೋಣ ಎಲ್ಲರೂ ಆಯ್ತು ಪತನ ಅವ್ರದ್ದು. ಕರ್ಣ ಈಗ ಸೇನಾಧಿಪತಿಯಾಗಿದ್ದಾನೆ. ಮಹಾಘೋರ ಯುದ್ಧ ಆಗಿದೆ. ಧರ್ಮರಾಜ ಯುಧಿಷ್ಠಿರನಿಗೆ ಚೆನ್ನಾಗಿ ಹೊಡೆದು ಓಡಿಸ್ಬಿಟ್ಟಿದ್ದಾನೆ ಕರ್ಣ. ಸೋತು ಸುಣ್ಣ ಆಗಿ ಇವನು ಬಂದು ಕೂತಿದ್ದಾನೆ. ಸಾಯಂಕಾಲ ಯುದ್ಧ ಮುಗಿದ ಮೇಲೆ ಕೃಷ್ಣ ಅರ್ಜುನ ಎದುರಿಗೆ ಬಂದಾಗ, ಏನಪ್ಪಾ ಎಲ್ಲ ಸೈನ್ಯ ಸತ್ತೋಗ್ತಾ ಇದೆ, ನನಗೇನೆ ಚೆನ್ನಾಗಿ ಏಟು ಬಿದ್ದಿದೆ, ಅವನ್ನೇನು ಕೊಂದಿಯೋ ಇಲ್ವೋ ಕರ್ಣನ್ನ ಅಂತ ಕೇಳಿದ್ರೆ ಇವನು ಇಲ್ಲ ಅಂತ ಹೇಳ್ತಾನೆ. ಆ ಮುಖ ನೋಡಿದ ತಕ್ಷಣ ಯುಧಿಷ್ಠಿರನಿಗೆ ಆ ನೋವು ಕೋಪ ಎಲ್ಲ ಒಟ್ಟಿಗೆ ಮೇಲೆ ಬಂದು ಚೆನ್ನಾಗಿ ಬಾಯಿಗೆ ಬಂದಂಗೆ ಬೈದು ಬಿಡ್ತಾನೆ. ಏನಕ್ಕೆ ದಂಡಕ್ಕಿದೆಯಾ ನೀನು, ಮಹಾಪರಾಕ್ರಮಿ, ರುದ್ರವರ ಬೇರೆ ಇದೆ, ಕೃಷ್ಣ ಇವನು ಭೀಮ ನಿನ್ ಜೊತೆಗಿದ್ದಾನೆ, ಹನುಮಂತ ನಿನ್ ಜೊತೆಗಿದ್ದಾನೆ, ಆದ್ರೂ ಅವನೊಬ್ಬ ಕರ್ಣನ್ ಕೊಲ್ಲಕ್ಕಾಗ್ಲಿಲ್ಲ, ಆ ದಂಡಕ್ಕೆ ಇಟ್ಕೊಂಡಿದ್ಯಾ ಆ ಗಂಡಿವ ತಗೊಂಡೋಗಿ ಬಿಸಾಕು ಅಂತ ಹೇಳ್ತಾನೆ. ಅರ್ಜುನಂಗೆ ತಡ್ಕೊಳಕ್ಕಾಗಲ್ಲ, ಕೋಪ ಬಂದ್ಬಿಡುತ್ತೆ. ಅವನಿಗೆ ಒಂದು ಪ್ರತಿಜ್ಞೆ ಬೇರೆ ಐತಂತೆ, ಅಂದ್ರೆ ಈ ಗಾಂಧೀವವನ್ನ ಯಾರ್ಯಾರ ನಿಂದನೆ ಮಾಡಿದ್ರೆ ಅವ್ರ ತಲೆ ಕಡ್ದು ಬಿಡ್ತೀನಿ ಅಂತ. ಇವನು ಕೋಪ ಇದ್ದಕ್ಕಿದ್ದಂಗೆ, ಅವನು ಹೊಡೆತ ತಿಂದು ಬಂದಿದ್ದ, ಸೋತಿದ್ದ, ಆ ಬೇಜಾರಿತ್ತು. ಇವನು ಮಾತು ಕೇಳಿದಾಗ ಒಳಗಿದ್ದ ಕೋಪ ಎಲ್ಲಿತ್ತೋ ಏನೋ ಕತ್ತಿ ಎಳೆದು ತಗೊಂಡು ಬಂದು ತಲೆ ಕಡ್ದು ಬಿಡ್ತೀನಿ ಅಂತ ಮುಂದೆ ನುಗ್ತಾನೆ. ಕೃಷ್ಣ ತಡಿತಾನೆ. ಏನಪ್ಪ ನಿಂದು ಕರ್ಮ, ಯಾಕೆ ಕತ್ತಿ ಎತ್ಕೊಂಡು ಹೋಗಿದ್ಯಾ ಅಂದ್ರೆ, ಅವನು ನನ್ನ ಬಿಲ್ಲಿಗೆ ಅವಮಾನ ಮಾಡಿದಾನೆ, ಅವನ ತಲೆ ಕಡಿಬೇಕು, ನಂದ ಪ್ರತಿಜ್ಞೆ ಇದೆ, ಹಾಗಾಗಿ ತಲೆ ಕಡಿತೀನಿ ಅಂತ. ಅಯ್ಯೋ ಕರ್ಮವೇ, ಅವನು ಮಹಾರಾಜ ಚಕ್ರವರ್ತಿ ಆಗ್ಬೇಕಾಗಿರೋನು, ಅವನ್ ತಲೆ ಕಡ್ದು ಏನ್ ಸಾಧಿಸ್ತೀಯ, ಧರ್ಮರಾಜ ಸ್ಥಾಪನೆ ಎಲ್ಲಾಗತ್ತೆ ಅಂತ ಹೇಳಿ ಅವನು ಹಿಡಿದು ನಿಲ್ಸಿ, ಈಗೇನ್ ನಿಂದು ತೊಂದರೆ ಏನು ಅಂತ ಕೇಳಿದಾಗ, ಹಿಂಗೆ ನನ್ನ ಬಿಲ್ಲಿಗೆ ಅವಮಾನ ಆಗಿದೆ, ಹಾಗಾಗಿ ಅವನ್ನ ಕೊಲ್ಲೇಬೇಕು ಪ್ರತಿಜ್ಞೆ ಅಂತ. ಕೃಷ್ಣ ಒಂದು ಐಡಿಯಾ ಕೊಡ್ತಾನೆ, ಹೋಗ್ಲಿ ಒಂದ್ ಕೆಲಸ ಮಾಡು, ದೊಡ್ಡವ್ರನ್ನ ಅವ್ರ ಎದುರಿಗೆ ಮುಖತಃ ನಿಂದನೆ ಮಾಡೋದು ಅವ್ರನ್ನ ಕೊಲ್ಲೋದಕ್ಕೆ ಸಮ, ಹಾಗಾಗಿ ಅವನಿಗೆ ಚೆನ್ನಾಗಿ ಬಾಯಿಗೆ ಬಂದಂಗೆ ಬೈದ್ ಬಿಡು, ಅವನು ಕೊಂದಂಗಾಗತ್ತೆ, ನಿನ್ನ ಪ್ರತಿಜ್ಞೆ ಈಡೇರುತ್ತೆ, ಟೆಕ್ನಿಕಲ್ ಆಗಿ ಪ್ರತಿಜ್ಞೆ ಈಡೇರುತ್ತೆ, ಫಿಸಿಕಲ್ ಆಗಿ ಇಲ್ದೇ ಇರುವಂತ ಹೇಳ್ತಾನೆ. ಸರಿ, ಇವನು ಅರ್ಜುನ ಶುರು ಮಾಡ್ತಾನೆ. ನೀನ್ ಧರ್ಮರಾಯ ಅಂತ ಅನ್ಸ್ಕೊಂಡಿದ್ದೀಯ ದಂಡಕ್ಕೆ, ನಿಂಗೆ ಧರ್ಮ ಪ್ರಜ್ಞೆನೇ ಇಲ್ಲ, ಹೆಂಡತಿ ಮಕ್ಕಳನ್ನ ಎಲ್ಲ ಅಡ ಇಟ್ಟಿ ನಿಂದ ನಾವು ಕಾಡ್ಪಾಲಾಗ್ಬೇಕಾಗಿ ಬಂತು, ನಾನು ಗೆದ್ದಿದ್ದಂತಹ ರಾಜ್ಯಗಳನ್ನೆಲ್ಲ ತಗೊಂಡೋಗಿ ಅವ್ರು ಯಾರಿಗೋ ಕೊಟ್ಟಿ ಹಂಗೆ ಹಿಂಗೆ ಅಂತ ಶುರು ಮಾಡ್ತಾನೆ, ಬಾಯಿಗೆ ಬಂದಂಗೆ ಬೈತಾನೆ. 2 ನಿಮಿಷ ಆಗುತ್ತೆ, ಎಲ್ಲ ಸಮಾಧಾನ ಆದ ತಕ್ಷಣ ಮತ್ತೆ ಕತ್ತಿ ಎತ್ಕೊಂಡು ಹೋಗ್ತಾನೆ. ಕೃಷ್ಣ ತಿರ್ಗಾ ತಡಿತಾನೆ, ಇನ್ನೇನಪ್ಪ ಈಗ ತಾನೆ ಎಲ್ಲ ಸಮಾಧಾನ ಆಯ್ತಲ್ಲ, ಇನ್ಯಾಕೆ ಕತ್ತಿ ಎತ್ಕೊಂಡಿ ಅಂದ್ರೆ, ನಮ್ಮಣ್ಣ ನನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದ, ನಮ್ಮ ತಂದೆ ಸ್ಥಾನದಲ್ಲಿದ್ದ, ಅವನ್ ತಲೆ ಕಡಿಬೇಕು ಅಂತ ಹೋದೆ, ನಂದು ಮಹಾಪರಾಧ ಆಯ್ತು, ಹಾಗಾಗಿ ನಾನು ಸಾಯ್ತೀನಿ ಈಗ ಪ್ರಾಯಶ್ಚಿತ್ತಕ್ಕೆ ಅಂತ ಶುರು ಮಾಡ್ತಾನೆ. ಇವನ್ ಕೃಷ್ಣಂಗೆ, ಅಯ್ಯ ಅಲ್ರಯ್ಯ, ನಿಮ್ಮನ್ನ ಸುಮ್ಮನೆ ಜೀವಂತವಾಗಿ ಇಡ್ಸಕ್ಕೆ ಇಷ್ಟೊಂದು ಸರ್ಕಸ್ ಮಾಡ್ಬೇಕಲ್ಲ ನಾನು, ನಿಮ್ದೇನ್ ಕರ್ಮ ಅಂತ ಹೇಳಿ ಮತ್ತೆ ಅವನಿಗೆ ಇನ್ನೊಂದು ಐಡಿಯಾ ಕೊಡ್ತಾನೆ. ಒಂದ್ ಕೆಲಸ ಮಾಡು, ಈಗ ದೊಡ್ಡವ್ರನ್ನ ನಿಂದನೆ ಮಾಡೋದು ಅವ್ರನ್ನ ಕೊಲ್ಲೋದಕ್ಕೆ ಸಮ ಅನ್ನಲ್ವಾ, ಈಗ ಚಿಕ್ಕವರು ದೊಡ್ಡವ್ರ ಎದುರಿಗೆ
ಆ, ತಮ್ಮ ತಮ್ಮನ್ನೇ ತಾವೇ ಹೊಗಳ್ಕೊಳ್ಳೋದು ಅದು ಆತ್ಮಹತ್ಯೆಗೆ ಸಮ. ಆ, ಹಾಗಾಗಿ ನಿನ್ನನ್ನು ಚೆನ್ನಾಗಿ ಹೊಗಳ್ಕೊ ಅವನ ಎದುರಿಗೆ ಅಂತಾನೆ. ಸರಿ, ದೊಡ್ಡವರು ಚಿಕ್ಕವ್ರ ಎದುರಿಗೆ ಹೊಗಳ್ಕೊಳ್ಳೋದು ಅವ್ನು ಶುರು ಮಾಡ್ತಾನೆ ಮತ್ತೆ. ನಾನು ಈಶ್ವರನ್ ಗೆದ್ದುಬಿಟ್ಟೆ, ನನಗೆ ಅಗ್ನಿಯನ್ನ ಸೋಲಿಸಿ ನಾನು ಈ ಧನುಸ್ಸನ್ನ ರಥವನ್ನೆಲ್ಲ ತಗೊಂಡೆ, ಪ್ರಪಂಚನೆಲ್ಲ ಗೆದ್ದು ರಾಜಸೂಯ ಯಾಗ ಮಾಡಿಸಿ ನಮ್ಮ ಅಣ್ಣನ ಚಕ್ರವರ್ತಿ ಮಾಡಿದೆ ಅಂತ ಶುರು ಮಾಡ್ತಾನೆ. ಆಮೇಲೆ ಅವನಿಗೊಂಚೂರು ಇದೆಲ್ಲ ಆದ್ಮೇಲೆ ಸಮಾಧಾನ ಆಗುತ್ತೆ. ಆದ್ರೆ ಅಷ್ಟರಲ್ಲಿ ಧರ್ಮರಾಜ ಎದ್ದು ನಿಂತ್ಕೋತಾನೆ. ನನ್ನ ತಮ್ಮಂದ್ರಿಗೆಲ್ಲ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀನಿ ನಾನು, ನನ್ನ ತಮ್ಮನ ಕೈಲಿ ಬಾಯಿಗೆ ಬಂದಂಗೆ ಬೈಸ್ಕೊಂಡು ನಾನು ಇರ್ಬೇಕಾ, ನಾನು ಕಾಡಿಗೆ ಹೋಗ್ತೀನಿ ಅಂತ ಅವನು ಶುರು ಮಾಡ್ತಾನೆ. ಮತ್ತೆ ಅಲ್ಲಿ ಹೋಗಿ ಅವನನ್ನು ತಡೆದು, ನೋಡಪ್ಪ ಹಿಂಗೆ ಅವ್ನು ನಿನ್ನನ್ನು ಬೈತಾ ಇಲ್ಲ ಅಥವಾ ಅವನನ್ನು ಹೊಗಳ್ಕೊತಾ ಇರೋದು ಅಲ್ಲ, ಹೀಗೀಗೆಲ್ಲ ಆಯಿತು, ನಿನ್ನನ್ನು ಬೈದೆ ಅನ್ನೋ ಆ ಬೇಜಾರ ಪ್ರಾಯಶ್ಚಿತ್ತಕ್ಕೆ ಅವ್ನ ಪ್ರಾಣನೇ ಕಳ್ಕೊಳಕ್ ಹೋಗ್ತಾ ಇದ್ದಾನೆ, ಅಷ್ಟು ಪ್ರೀತಿ ನಿನ್ನ ಮೇಲಿದೆ. ಆದರೆ ಆ ಪ್ರೀತಿಯ ಮೇಲೆ ಬೇರೆ ಬೇರೆ ಭಾವನೆಗಳು ಏನೋ ಸವಾರಿ ಮಾಡಿ ಇದು ಹೊರಗೆ ಬರ್ದೇ ಇರೋಂಗಾಗಿತ್ತು ಅಂಥೇಳಿ ಅವರಿಬ್ಬರಿಗೂ ಸಮಾಧಾನ ಮಾಡಿ ಅವಾಗಿಂದ ಯುದ್ಧ ಮತ್ತೆ ನಡೆಯುತ್ತೆ. ಹೀಗೆಲ್ಲ ವ್ಯವಸ್ಥೆಯನ್ನ ಕೃಷ್ಣ ಅಲ್ಲಿ ನಿಂತ್ಕೊಂಡು ಮಾಡ್ತಾನೆ. ಅಂದ್ರೆ ನಮ್ಮ ಮನದೊಳಗೆ ಏನೇನು ಹುಳುಕುಗಳಿರುತ್ತೋ, ಏನೇನು ಭಾವನೆಗಳು, ಬೇಡದೇ ಇರೋ ಭಾವನೆಗಳು, ನಮ್ಮ ಉದ್ಧಾರವನ್ನ ತಡೆಯುವಂಥ ಭಾವನೆಗಳು, ಅದನ್ನೆಲ್ಲ ಅವನು ಆ ಭಾವನೆಗಳನ್ನ ಹೊರತೆಗೆಸಿ ಅದನ್ನು ಶುದ್ಧ ಮಾಡಿ ಫಿಲ್ಟರ್ ಮಾಡಿ ಮತ್ತೆ ನಿತ್ಯ ಶುದ್ಧರನ್ನಾಗಿ ಮಾಡ್ತಾನೆ ಅಂತ ಹೇಳಿ ಅವನು ಭಾವನಃ ಅಂತ. ಮುಂದಿನ ನಾಮ ಭರ್ತ. ಅಂದ್ರೆ ಬಿಭರ್ತಿ ಇತಿ ಭರ್ತ ಅಂದ್ರೆ ಎಲ್ಲರನ್ನೂ ಭರಿಸುವವನು, ಭರಣ ಪೋಷಣ ಮಾಡುವವನು, ಸಾಕಿ ಸಲುಹಿ ಎಲ್ಲ ಜೀವಿಗಳನ್ನು ಪೋಷಣೆ ಮಾಡುವವನು ಅಂತ ಹೇಳಿ. ಮತ್ತೆ ಹೇಗೆ ಪೋಷಣೆ, ಎಲ್ಲರನ್ನೂ ಭರಿಸಿದ್ದು ಹೇಗೆ ಅಂದ್ರೆ ಮಹಾಕೂರ್ಮನಾಗಿ, ಕೂರ್ಮ ರೂಪದಿಂದ ಇಡೀ ಬ್ರಹ್ಮಾಂಡವನ್ನು ನಿತ್ಯ ಹೊತ್ತವನು ಅವನು, ಮಹಾಕೂರ್ಮನಾಗಿ ಅವನು ಭರ್ತ. ಮತ್ತೆ ಮಹಾಮಂಧರ ಪರ್ವತವನ್ನು ಬೆನ್ನ ಮೇಲೆ ಹೊತ್ತು ಕ್ಷೀರಸಾಗರ ಮಥನ ನಡೆಯುವಂತೆ ಮಾಡಿ ಸಜ್ಜನರಿಗೆ ಅಮೃತ ಸಿಗುವಂತೆ ಮಾಡಿದಂತಹ ಕೂರ್ಮ, ಮಹಾಕೂರ್ಮ ಅವನು ಭರ್ತ. ಮತ್ತೆ ವರಾಹನಾಗಿ ಹಿರಣ್ಯಾಕ್ಷನಿಂದ ಈ ಭೂಮಿ ತನ್ನ ಆ ಕಕ್ಷೆಯಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿರುತ್ತೆ, ಹಿರಣ್ಯಾಕ್ಷನ ಪ್ರಭಾವದಿಂದ. ಮತ್ತೆ ಆ ಹಿರಣ್ಯಾಕ್ಷನಿಂದ ಬಿಡಿಸಿ ಈ ಭೂಮಿ ತನ್ನ ಕಕ್ಷೆಯಲ್ಲಿ ಮತ್ತೆ ನಿಲ್ಲೋ ಹಂಗೆ ಮಾಡಿದಂತಹ ವರಾಹ, ಆ ಭೂಮಿಯನ್ನ ಭರಿಸಿ, ಹಾಗಾಗಿ ಅವನು ಭರ್ತ, ವರಾಹ. ಮತ್ತೆ ಗೋವರ್ಧನ ಗಿರಿಧಾರಿಯಾಗಿ ಗೋವರ್ಧನವನ್ನ ಎತ್ತಿ ಹಿಡಿದು ಎಲ್ಲ ಗೋಪಾಲಕರನ್ನ, ಗೋವುಗಳನ್ನ ರಕ್ಷಿಸಿದಂತಹ, ಭರಿಸಿದಂತಹ ಕೃಷ್ಣ ಭರ್ತ. ಮತ್ತೆ ಗರ್ಭದಲ್ಲಿದ್ದಾಗಲೇ ಅಶ್ವತ್ಥಾಮನ ಆ ಬ್ರಹ್ಮಾಸ್ತ್ರಕ್ಕೆ, ಅಪಾಂಡವಾಸ್ತ್ರಕ್ಕೆ ಬಲಿಯಾದಂತಹ ಪರೀಕ್ಷಿತ್ನನ್ನ ಗರ್ಭದಲ್ಲೇ ರಕ್ಷಿಸಿ ಪೋಷಿಸಿದವ ಕೃಷ್ಣ ಅಂತ. ಹೀಗೆ ಪ್ರತಿಯೊಂದು ಜೀವಿಯ ದೇಹದಲ್ಲಿ ಇದ್ದುಕೊಂಡು ಎಲ್ಲರನ್ನೂ ಕಾಯುವ ಅಂತರ್ಯಾಮಿ ಕೃಷ್ಣ ಅಂತ. ಕನಕದಾಸರು ತಮ್ಮ ಒಂದು ಪದ್ಯದಲ್ಲಿ ಹೀಗೆ ಹೇಳ್ತಾರೆ, ಎಲ್ಲರೂ ಕೇಳಿದೀವಿ ಅದನ್ನ, ತುಂಬಾ ಒಳ್ಳೆ ಪದ್ಯ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ ಹೇಳಿ. ಅದರಲ್ಲಿ ಹೇಳ್ತಾ ಹೋಗ್ತಾರೆ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆವದವರು ಯಾರೋ, ಪುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ಅಂತ. ಮತ್ತೆ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ, ಹಡೆದ ಜನನಿಯ ತೆರದೆ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನ್ ಇದಕ್ಕೆ ಸಂದೇಹ ಬೇಡ ಅಂತ ಕನಕದಾಸರು ಹೇಳ್ತಾರೆ. ಇನ್ನು ಮುಂದೆ ಪದ್ಯ ಇದೆ, ಅದನ್ನ ಸದ್ಯಕ್ಕೆ ಬಿಡೋಣ. ಇಲ್ಲಿ ಅಂದ್ರೆ ಹಡೆದ ಜನನಿಯ ತೆರದೆ ಅಂತ ಹೇಳಿ, ಹೇಗೆ ಒಬ್ಬ ತಾಯಿ ತನ್ನ ಮಗುವಿಗೆ ಹೊತ್ತೊತ್ತಿಗೆ ಹಾಲು, ಅನ್ನ, ನೀರು ಎಲ್ಲ ಕೊಟ್ಟು ರಕ್ಷಿಸ್ತಾಳೋ, ಕಾಪಾಡ್ತಾಳೋ, ಹಾಗೆ ಭಗವಂತ ಕೂಡ ಆಯಾ ಜೀವಿಗಳಿಗೆ ಆಯಾ ಕಾಲಕ್ಕೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಇಲ್ಲಿ. ಹಾಗಾಗಿ ಭರ್ತ, ಎಲ್ಲರನ್ನು ಭರ್ತ ಅಂದ್ರೆ ಇನ್ನು ಒಂದು ಗಂಡ ಅಂತ ಹೇಳಿ. ಅಂದ್ರೆ ಗಂಡ ಅಂತ ಯಾಕೆ ಭರ್ತ ಅನ್ನೋ, ಗಂಡನಿಗೆ ಭರ್ತ ಅಂತ ಯಾಕಂತಾರೆ ಅಂದ್ರೆ ಅವನು ಹೆಂಡತಿಯನ್ನು ಮತ್ತೆ ಮನೆಯ ಮಕ್ಕಳನ್ನು ಎಲ್ಲರನ್ನು ಭರಿಸ್ತಾನೆ, ಅವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಭರ್ತ ಅಂತ ಹೇಳಿ ಆ ಶಬ್ದ ಉಪಯೋಗ ಆಗುತ್ತೆ. ಮುಂದಿನ ನಾಮ ಪ್ರಭವ ಅಂತ ಹೇಳಿ. ಪ್ರಭವ ಅಂತಂದ್ರೆ ಹುಟ್ಟೋದು, ಹುಟ್ಟಿಸುವುದು, ಈ ರೀತಿ ಅರ್ಥ ಇದೆ. ಭಗವಂತನ ಮಾತು, ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಅಂತ. ಅಂದ್ರೆ ನಾನೇ ಎಲ್ಲವನ್ನೂ ಹಡೆದವ, ಎಲ್ಲವೂ ನನ್ನ ನಿಯಂತ್ರಣದಲ್ಲೇ ನಡೆಯುತ್ತೆ,
ಎಲ್ಲವನ್ನು ಹುಟ್ಟಿಸಿದ್ದು, ಅದನ್ನು ಬೆಳೆಸೋದು ಎಲ್ಲವೂ ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿ ಪ್ರಭವ ಅಂತ ತನ್ನನ್ನು ತಾನೇ ಕರ್ಕೊಳ್ತಾನೆ. ಅಂದ್ರೆ ಯಾರಿಂದ ಕ್ರಿಯೆ ಆಗುತ್ತೋ ಆ ಕ್ರಿಯೆ ಹೆಸರು ಅವ್ರಿಗೆ ಬಂದ್ಬಿಡುತ್ತೆ. ಅವನಿಂದ ಎಲ್ಲ ಆಗತ್ತೆ, ಅದರಿಂದ ಅವನೇ ಎಲ್ಲ ಅಂತ ಹೇಳಿ ಸರ್ವ ಅಂತ ನಾವು ಶಬ್ದವನ್ನು ನೋಡಿದ್ವಿ. ಅದೇ ರೀತಿಯಲ್ಲಿ ಇವನು ಅವನಿಂದಲೇ ಎಲ್ಲ ಆಗತ್ತೆ, ಆದ್ರಿಂದ ಅವನು ಪ್ರಭವ ಅಂತ ಹೇಳಿ. ಇನ್ನೊಂದು ಅರ್ಥ ಪ್ರಕೃಷ್ಟಾ ಭವಂತಿ ಅನೇನ ಇತಿ ಪ್ರಭವ. ಅಂದ್ರೆ ಪ್ರಕೃಷ್ಟತೆ ಅಂದ್ರೆ ಉತ್ತಮವಾಗಿರುವಂಥದ್ದು, ಸಮೀಚೀನವಾಗಿರೋದು ಅಂತ ಅರ್ಥ ಕೊಡುತ್ತೆ. ಹಾಗಾಗಿ ಯಾರು ಎಲ್ಲರಿಗೂ ಪ್ರಕೃಷ್ಟತ್ವವನ್ನು ಕೊಡುತ್ತಾನೋ ಅವನು ಪ್ರಭವ ಅಂತ ಹೇಳಿ. ಮುಂದಿನ ನಾಮ ಪ್ರಭು ಅಂತ. ಅಂದ್ರೆ ಪ್ರಭು ಅಂದ್ರೆ ಒಡೆಯ, ಸ್ವಾಮಿ ಅಂತ ಅರ್ಥ. ಭಗವಂತ ಸಕಲ ಚರಾಚರ ಜೀವಿಗಳ ಮೇಲೆ ಪ್ರಭುತ್ವವುಳ್ಳವನು. ಎಲ್ಲರೂ ಅವನ ನಿಯಂತ್ರಣದಲ್ಲೇ, ನಿಯಾಮಕತ್ವದಲ್ಲೇ ಇದ್ದಾರೆ. ಆದ್ರಿಂದ ಅವನು ಪ್ರಭು ಅಂತ ಹೇಳಿ. ಇಲ್ಲಿ ನಾವು ದ್ವಾದಶ ಸ್ತೋತ್ರದ ಒಂದು ಶ್ಲೋಕವನ್ನ ಗಮನಿಸ್ತೀವಿ. ಯದಿ ನಾಮ ಪರೋ ನ ಭವೇತ ಹರಿ ಕಥಮಸ್ಯ ವಶೇ ಜಗದೇ ತದಭೂತ್, ಯದಿ ನಾಮ ನ ತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ. ಸರಿನಪ್ಪ, ಯದಿನಾಮ ಪರೋ ನ ಭವೇತ ಹರಿಹಿ ಅಂದ್ರೆ ಹರಿ ಈ ಭಗವಂತ ಸರ್ವಶ್ರೇಷ್ಠ ಆಗಿಲ್ಲ ಅಂದ್ರೆ, ಎಲ್ಲರ ನಿಯಾಮಕ ಆಗಿಲ್ಲ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಲ್ಲ, ಸರಿ ಆಗಿಲ್ಲ ಅಂತಂದ್ರೆ ಎಲ್ಲ ಜೀವಿಗಳು ಅವನ ನಿಯಂತ್ರಣದಲ್ಲಿ ಯಾಕಿವೆ? ಅವನು ಪ್ರಭು ಅಲ್ಲ ಅಂದಮೇಲೆ ಅವನ ನಿಯಂತ್ರಣದಲ್ಲಿ ಹೇಗ್ ಬಂದು ಅಂತ ಪ್ರಶ್ನೆ ಮಾಡ್ತಾರೆ. ಸರಿ, ಅವನ ನಿಯಂತ್ರಣದಲ್ಲಿ ಇಲ್ವೇ ಇಲ್ಲ, ನಮ್ ಖುಷಿ ಹಂಗೆ ನಾವಿದ್ದೀವಿ, ನಮಗ್ ಬೇಕಾದಂಗೆ ನಾವಿದ್ದೀವಿ ಅಂತ ಹೇಳ್ತೀರಾ. ಆದ್ರೆ ಯದಿ ನಾಮ ಪರೋ ನ ಭವೇತ ಹರಿ ಕಥಮಸ್ಯ ವಶೇ ಜಗದೇ ತದಭೂತ. ಯದಿ ನಾಮ ನ ತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಸರಿನಪ್ಪ, ಅವನ ಕಂಟ್ರೋಲಲ್ಲಿ ಇಲ್ಲ ಅಂತೀರಾ. ಸರಿ, ಮತ್ತೆ ಎಲ್ಲರೂ ಯಾಕೆ ಯಾವಾಗಲೂ ಸುಖಿಗಳಾಗಿರೋದಿಲ್ಲ? ಯಾವಾಗಲೂ ಅಂದ್ರೆ ನನಗ್ ಬೇಕಾದಂಗೆ ನಾನು ಇರ್ತೀನಿ ಅಂದ್ರೆ ನಾನು ಯಾವಾಗಲೂ ಖುಷಿಯಾಗಿರ್ಬೇಕಲ್ಲ. ಮತ್ತೆ ಬೇಡದೇ ಇದ್ದಂಗೆ ನಾನು ಖುಷಿಯಾಗಿರ್ಬೇಕು ಅಂದಾಗ್ಲೂ ಯಾಕೆ ದುಃಖ ಬರುತ್ತೆ? ಒಳ್ಳೆ ಕನ್ಸು ಕಾಣಬೇಕು ಅಂತ ತಯಾರಾಗಿ ಮಲಗಿರ್ತೀನಿ, ರಾತ್ರಿ ಕೆಟ್ಟ ಕನ್ಸು ಬಂದು ಹೆದರ್ಕೊಂಡು ಜೋರಾಗಿ ಕಿರ್ಚ್ಕೊಂಡು ಎದ್ದು ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿ ಪಕ್ಕದವ್ರ ನಿದ್ದೆಗಳನ್ನು ಕೆಡಿಸಿ ಒದ್ದಾಡೋದಾಗತ್ತಲ್ಲ. ಯಾಕೆ ಹಿಂಗೆಲ್ಲ ಆಗುತ್ತೆ? ಆದ್ರಿಂದ ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಾವು ಬೇಕಾದಂಗೆ ನಾವು ಅಂದ್ಕೊಂಡಂಗೆ ಏನೂ ನಡೆಯಲ್ಲ, ಎಲ್ಲವನ್ನು ಅವನೇ ಮಾಡಿಸ್ತಾನೆ ಅಂತ ಹೇಳಿ. ಹಾಗಾಗಿ ಅವನು ಪ್ರಭು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಇನ್ನು ಉಪನಿಷತ್ತಲ್ಲಿನೂ ಒಂದು ಮಾತು ಬರುತ್ತೆ. ಭೀಷಾಸ್ಮಾತ್ ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಅಂತ ಹೇಳಿ. ಅಂದ್ರೆ ಭೀಷ ಅಂದ್ರೆ ಭಯ. ಈ ಭಗವಂತ ಪ್ರಭುವಾಗಿ ಎಲ್ಲರಿಗೂ ಇದನ್ನ ನಿಯಾಮಕನಾಗಿ ಇದರ ಅರಿವಿರುವುದರಿಂದ ಎಲ್ಲ ಸಕಲ ನಿಯಾಮಕ ದೇವತೆಗಳು ಕೂಡ ಅವನ ಭಯದಿಂದ, ಅಂದ್ರೆ ಭಯ ಭಕ್ತಿ ಅಂತ ಹೇಳ್ತೀವಲ್ಲ ಆ ಥರ, ಭಗವಂತ ನಿಯಾಮಕ, ಅವನ ಅನುಜ್ಞೆಯಿಂದ ನಾವೆಲ್ಲ ಮಾಡ್ತಿದ್ದೀವಿ ಅನ್ನೋ ಅನುಸಂಧಾನದಲ್ಲಿ ಎಲ್ಲವನ್ನ ಅವನ ನಿಯಂತ್ರಣದಲ್ಲಿ ಮಾಡ್ತಾರೆ. ಆದ್ರಿಂದ ಅವನು ಪ್ರಭು ಅಂತ ಹೇಳಿ. ಇನ್ನೊಂದು ಈಶ್ವರ ಅಂತ. ಈಶ್ವರ ಅನ್ನೋದನ್ನ ಬಿಡಿಸಿದ್ರೆ ಈಶವರ ಅಂತ ಆಗುತ್ತೆ. ಈಶರು ಅಂದ್ರೆ ಜಗತ್ತಿನ ನಿಯಾಮಕ ಶಕ್ತಿಗಳು ಅಂತ ಹೇಳಿ. ಅವರಿಗೆ ವರ ಅಂದ್ರೆ ಶ್ರೇಷ್ಠ ಅಂತ. ಆ ಎಲ್ಲ ನಿಯಾಮಕ ಶಕ್ತಿಗಳಿಗಿಂತ ಶ್ರೇಷ್ಠನಾಗಿ ಇರುವವನು ಅವನು ಭಗವಂತ ಅಂತ ಅಂದ್ರೆ. ಮತ್ತೆ ಇನ್ನೊಂದು, ಎಲ್ಲ ಜೀವಿಗಳು ಯಾರನ್ನ ವರ್ಣ ಮಾಡುತ್ತಾರೋ ಅಂದ್ರೆ ಆರಿಸ್ಕೊಳ್ತಾರೆಯೋ, ಎಲ್ಲ ಹಿರಿಯ ದೇವತಾ ಶಕ್ತಿಗಳು ಕೂಡ ಯಾರ ಅನುಗ್ರಹಕ್ಕಾಗಿ ಅವನನ್ನು ಆಶ್ರಯಿಸ್ತಾರೋ ಅವನು ಈಶ್ವರ ಅಂತ ಹೇಳಿ. ಇನ್ನೊಂದು, ಹಿರಿಯ ದೇವತೆಗಳಿಗೂ ಕೂಡ ವರ ನೀಡಿ ಅನುಗ್ರಹಿಸುವ ದೇವದೇವ ಅವನು. ದ್ವಾದಶ ಸ್ತೋತ್ರದಲ್ಲೇ ಒಂದ್ ಕಡೆ ಬರುತ್ತೆ, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ ಅಂತ ಹೇಳಿ. ಅಂದ್ರೆ ಆದ್ಯಾದಿ ಅಂದ್ರೆ ಆದಿ ಅಂದ್ರೆ ಆದ್ಯ ಅಂದ್ರೆ ಬ್ರಹ್ಮನೇ ಮೊದಲಾದ ಸಕಲ ದೇವತೆಗಳಿಗೂ ಕೂಡ, ಅಂದ್ರೆ ಸಾಮಾನ್ಯ ಜೀವಿಗಳು ಭಕ್ತರು ಬೇಡಿದ್ದನ್ನು ಕೊಡುವಂತಹ ಎಲ್ಲ ದೊಡ್ಡ ದೊಡ್ಡ ದೇವತಾ ಶಕ್ತಿಗಳು ಕೂಡ ಯಾರಲ್ಲಿ ವರವನ್ನ ಪಡಿತಾರೋ, ಬೇಡಿ ಸ್ತೋತ್ರ ಮಾಡಿ ವರದ ಈಶ ಅಂದ್ರೆ ಜಗತ್ತಿಗೆಲ್ಲ ವರಗಳನ್ನು ಕೊಡುವಂತಹ ನಿಯಾಮಕ ಶಕ್ತಿಗಳೇನಿದ್ದಾರೆ ಅವರಿಗೂ ಕೂಡ ವರವನ್ನು ಕೊಡುವಂತಹ ಈಶವರ ಅವನು ಈಶ್ವರ ಅಂತ ಹೇಳಿ. ಮತ್ತೆ ಅದನ್ನೇ ಮುಂದೆ ಹೇಳ್ತಾರೆ,
ಧ್ಯಾಯೇದಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ ಅಂತ ಹೇಳಿ. ಅವನು ಈಶರಿಗೂ ವರ ಹೇಗೆ ಅಂತಂದ್ರೆ ಭ್ರೂಭಂಗಂ ಪಾರಮೇಷ್ಠ್ಯಾದಿ, ಅವನ ಕೇವಲ ಹುಬ್ಬಿನ ಕುಣಿತಕ್ಕೆ ಬ್ರಹ್ಮನಿಗೆ ಚತುರ್ಮುಖ ಬ್ರಹ್ಮತ ಪದವಿ ಪಾರಮೇಷ್ಠ್ಯಾದಿ ಪದವಿ ಸಿಗತ್ತೆ, ವಿಮುಕ್ತಿ ಅನ್ನೋ ಪದವಿ ಕೂಡ ಸಜ್ಜನರಿಗೆ ಸಿಗತ್ತೆ. ಹಾಗಾಗಿ ಅವನು ಈಶವರ ಅಂತ ಇಲ್ಲಿ ಯೋಚನೆ ಮಾಡಬೇಕು. ಮತ್ತೆ ಶಂಕರಾಚಾರ್ಯರ ಒಂದು ಭಾಷ್ಯ ಇದೆ ಇದಕ್ಕೆ, ಈಶ್ವರ ಅನ್ನೋದಕ್ಕೆ ಈಶನ ಶೀಲೋ ನಾರಾಯಣ ಅಂತ ಹೇಳಿ. ಅಂದ್ರೆ ಯಾರು ಸಕಲ ಜಗತ್ತಿನ ನಿಯಾಮಕನಾಗಿ ಚೇಷ್ಟಕನಾಗಿ ಇದ್ದಾನೋ ಅವನು ಈಶ್ವರ ಅಂತ ಹೇಳಿ. ಇಲ್ಲಿಗೆ ಸರ್ವಶರ್ವ ಶಿವಸ್ಥಾಣು ಭೂತಾದಿರ್ನಿಧಿರವ್ಯಯ ಸಂಭವೋ ಭಾವನೋ ಭರ್ತಾ ಪ್ರಭವ ಪ್ರಭುರೀಶ್ವರ ಅಂತ ಹೇಳಿ ಇದಿಷ್ಟು ಈಗ 4ನೇ ಶ್ಲೋಕ ಮುಗೀತು. ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಶ್ಲೋಕಗಳನ್ನು ನಾವು ಗಮನಿಸೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಮತ್ತು ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.